ಎಲ್ಲ ಮಾಡಿದ್ರು. ಬಟ್ ಅದ್ರಲ್ಲಿ ಸುಮಾರು ಕೆಲಸ ಔಟ್ರ್ ಶೆಲ್ಲದೆಲ್ಲ ನಮ್ಮ ಎಚ್ ಎಲ್ ಅವರೇ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ರೆಕಗ್ನೈಸೇಷನ್ ಅಷ್ಟೊಂದು ಬಂದಿಲ್ಲ. ಎಲ್ಲರೂ ಬಂದು ಇಸ್ರೋ ಕಂಗ್ರ್ಯಾಚುಲೇಷನ್ ಮಾಡಿದ್ರು. 11 ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ಸ್ ಇದೆ, 9 ಪ್ರೊಡಕ್ಷನ್ ಸೆಂಟರ್ಸ್ ಇದೆ, ಆ್ಯಂಡ್ 4 ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ಸ್ ಇದೆ ಆಲ್ ಓವರ್ ಇಂಡಿಯಾ. ಆ್ಯಂಡ್ ಫ್ರಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಿಂದ ನಾನು ಸ್ಟಾರ್ಟ್ ಮಾಡಿದೆ ಅಲ್ಲಿ 1940 ಆ್ಯಂಡ್ ದಿಸ್ ಇಸ್ 2001 ಆ್ಯಂಡ್ ಬಿಯಾಂಡ್. ಹಲೋ ಗೈಸ್, ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಗೈಸ್, ತಿರ್ಗಾ ಈ ವಿಡಿಯೋಲಿ ನಮ್ಮಪ್ಪ ಎಲ್ಲ ಅವ್ರಬೋದು ನಾನೇ ಹೇಳ್ಬಿಡ್ತೀನಿ. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಸೊ ಗೈಸ್, ನೀವು ನೋಡ್ಬೋದು ನಾವು ಎಲ್ಲಿದ್ದೀವಿ ಅಂದ್ಬಿಟ್ಟು. ನಾವು ಎಚ್ ಎಲ್ ಮ್ಯೂಸಿಯಂ ಇಲ್ಲಿದ್ದೀವಿ. ಆ್ಯಂಡ್ ನಮ್ಮ ಹಿಂದೆ ಇದ್ದಾರೆ ಎಚ್ ಎಲ್ನ ಫೌಂಡರ್ ಸೇಠ್ ಲಾಲ್ಚಂದ್ ವಾಲ್ಚಂದ್ ಹೀರಾಚಂದ್ ಅನ್ನೋರು. ಸೊ ಗೈಸ್, ನನ್ನ ಹಿಂದೆ ನೀವು ನೋಡ್ಬೋದು ಎಚ್ ಎಲ್ ಮ್ಯೂಸಿಯಂ ಇದೆ. ಸೊ ಗೈಸ್, ಇದು ಬಂದು ಜಸ್ಟ್ ಒಂದು ಮ್ಯೂಸಿಯಂ ಅಲ್ಲ, ಇದು ಎಚ್ ಎಲ್ನ ಒಂದು ಹಿಸ್ಟ್ರಿ, ಎಚ್ ಎಲ್ದು ಒಂದು ಪ್ರೈಡ್, ಇದು ಇಂಡಿಯಾದೊಂದು ಪ್ರೈಡ್. ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ಟೇಕಿಂಗಲ್ಲಿ ಬಂದ್ಬಿಟ್ಟು ಎಚ್ ಎಲ್ ಇರ್ತದೆ. ಸೊ ಐ ಥಿಂಕ್ ನಾವು ಇಲ್ಲೇ ಒಂದು 20 ವರ್ಷದಿಂದ ಇದ್ದೀವಿ. ಐ ಥಿಂಕ್ ದಿಸ್ ಇಸ್ ದಿ ಫಸ್ಟ್ ಟೈಮ್ ವಿ ಆರ್ ಕಮಿಂಗ್ ಹಿಯರ್. ಸೊ ರೀಸೆಂಟ್ ಟೈಮ್ಸಲ್ಲಿ ಬಂದ್ಬಿಟ್ಟು ಎಚ್ ಎಲ್ ಬಂದು ತುಂಬ ನ್ಯೂಸಲ್ಲಿದೆ, ನೀವೆಲ್ಲ ನೋಡ್ಬೋದು. LCA ತೇಜಸ್ ಏರ್ಕ್ರಾಫ್ಟ್ನ ಬಂದು ತೊಗೊಂಡಿರ್ತಾರೆ. ಆ್ಯಂಡ್ ರಫೇಲ್ನ ಕೂಡ ಡೆವಲಪ್ಮೆಂಟ್ ರಿಸರ್ಚ್ನ ಕೂಡ ಮಾಡ್ತಾ ಇರ್ತಾರೆ. ಸೊ ಎಚ್ ಎಲ್ ಬಗ್ಗೆ ಒಂಚೂರು ನಾನು ಹೇಳ್ಬೇಕಂದ್ರೆ, ಎಚ್ ಎಲ್ ಬಂದ್ಬಿಟ್ಟು 2 ಡಿಸೆಂಬರ್ 1940 ಬಂದ್ಬಿಟ್ಟು ಸೇಠ್ ಲಾಲ್ಚಂದ್ ಹೀರಾಚಂದ್ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ 1960 ಅದು ಫಸ್ಟು ಸ್ಟಾರ್ಟ್ ಮಾಡಿದಾಗ 1940 ಹಿಂದೂಸ್ತಾನ್ ಏರ್ಕ್ರಾಫ್ಟ್ಸ್ ಅಂತ ಇತ್ತು. ಆಮೇಲೆ ಅದನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಮಾಡಿದ್ರು 1960. ಸೊ ಗೈಸ್, ಎಚ್ ಎಲ್ದು ಬಂದ್ಬಿಟ್ಟು ಮೇನ್ ಬ್ರಾಂಚ್ ಆಫೀಸ್ ಅಂದರೆ ಎಲ್ಲ ಹೆಡ್ ಆಫೀಸ್ ಅಂತ ಏನಿದೆ ಅದು ಬಂದ್ಬಿಟ್ಟು ಬೆಂಗಳೂರಲ್ಲಿದೆ. ಆ್ಯಂಡ್ ಎಚ್ ಎಲಲ್ಲಿ ಒಟ್ಟು 11 ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ಸ್ ಇದೆ, 9 ಪ್ರೊಡಕ್ಷನ್ ಸೆಂಟರ್ಸ್ ಇದೆ, ಆ್ಯಂಡ್ 4 ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ಸ್ ಇದೆ ಆಲ್ ಓವರ್ ಇಂಡಿಯಾ. ಆ್ಯಂಡ್ ಹತ್ತತ್ರ 24,000 ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ ಎಚ್ ಎಲಲ್ಲಿ. ಕಾಂಟ್ರಾಕ್ಟು ಅವಿವಲ್ಲಿ ಇರೋರೆಲ್ಲ ನನಗೆ ಗೊತ್ತಿಲ್ಲ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ಬಟ್ ಅಫಿಷಿಯಲ್ ಎಂಪ್ಲಾಯೀಸ್ 24,000 ಪೀಪಲ್ ಕೆಲಸ ಮಾಡ್ತಾರೆ ಇಲ್ಲಿ. ಆ್ಯಂಡ್ ಐ ಥಿಂಕ್ ಎಚ್ ಎಲ್ದು ಪೀಕಲ್ಲಿ ಇದ್ದಾಗ 35,000 ಜನನೂ ಇಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಊರಿಂದ ಅವರು ಟ್ರೈನ್ ಬರ್ತಾಯಿತ್ತು ಇಲ್ಲಿ ಫಸ್ಟು ಎಚ್ ಎಲ್ನಿಂದ ಜನನ ಕರ್ಕೊಂಡು. ಸೊ ಎಚ್ ಎಲ್ಗೆ ಆ್ಯಕ್ಚುಲಿ ನಾನು ಅನ್ಕೊತೀನಿ ಸಿಗಬೇಕಾಗಿರೋ ಕ್ರೆಡಿಬಿಲಿಟಿ ಯಾವುದು ಸಿಕ್ಕಿಲ್ಲ ಅಂತ. ಆ್ಯಂಡ್ ಎಚ್ ಎಲ್ ಯಾವಾಗಲೂ ಒಂದು ಅಂಡರ್ ದಿ ಟವಲ್ ಇದ್ದಂಗೆ. ನೀವು IS ಪ್ರಾಜೆಕ್ಟ್ಸ್ ನೋಡ್ಬೋದು. ಎಚ್ ಎಲ್ ಬಂದ್ಬಿಟ್ಟು ಲಾಂಚ್ ವೆಹಿಕಲ್ಸ್ ಇಲ್ಲಿದೆ ನೋಡಿ ನಮ್ಮ ಹಿಂದೆ, ಇದೂ ಎಚ್ ಎಲ್ ಮಾಡೋದು. ಸೊ ರೀಸೆಂಟಾಗಿ ಚಂದ್ರಯಾನ್ ಪ್ರಾಜೆಕ್ಟ್ ಎಲ್ಲ ನೀವು ನೋಡಿರ್ಬೋದು, ಅದಕ್ಕೆ ಎಚ್ ಎಲ್ ಮಾಡಿರೋದು. ಔಟ್ರ್ ಶೆಲ್ಲು, ಆಮೇಲೆ ಸ್ಯಾಟಲೈಟಿಗೆ ಬೇಕಾಗಿರೋ ಶೆಲ್ಲು ಎಲ್ಲ ಎಚ್ ಎಲ್ ಮಾಡ್ತಾರೆ. ಆ್ಯಂಡ್ ಸುಮಾರು ಮಿಸೈಲ್ಸ್ ಎಲ್ಲನೂ ಮಾಡ್ತಾರೆ. ಆ್ಯಂಡ್ ನಾನು ಇದೇನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ, ಈ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಎಲ್ಲ ಪಬ್ಲಿಕ್ ಡೊಮೇನಲ್ಲಿ ಅವೈಲೇಬಲ್ ಇದೆ. ನಾನು ಯಾವುದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೀರಿ ನಾನು ಏನು ಹೇಳ್ತಾ ಇಲ್ಲ. ಬನ್ನಿ ಮ್ಯೂಸಿಯಮ್ನೊಂದು ರೌಂಡ್ ಹಾಕೊಂಬರೋಣ. ಗೈಸ್, ಇದೇನು ನೋಡ್ತಾ ಇದ್ದೀರಾ, ಇದೇನೇ ಮಾರುತ್ HF ಅಂತ ಹೇಳ್ತಾರೆ. ಇದೇನೇ ಎಚ್ ಎಲ್ನ ಫಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಏರ್ಕ್ರಾಫ್ಟು. ಆ್ಯಂಡ್ ಇದು ಬಂದು ಮಾರುತಲ್ಲಿ ಒಂದ್ಸಲಿ ಕ್ರ್ಯಾಶ್ ಆದಾಗ ಅದಕ್ಕೆ ಮಾರುತಲ್ಲಿ ಅಂತಲೇ ಹೆಸರಿಡ್ತಾರೆ. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಮೋರ್ ಪ್ರೈಡ್ ಆಫ್ ಇಂಡಿಯಾ. ಫಸ್ಟ್ ಟೈಮ್ ಎಚ್ ಎಲ್ ಬಂದ್ಬಿಟ್ಟು ಯಾವುದೋ ಒಂದು ಏರ್ಕ್ರಾಫ್ಟ್ನ ನಿರ್ಮಾಣ ಮಾಡಿದೆ ಅಂದರೆ ಅದು ಮಾರುತ್ HF. ಸೊ ಗೈಸ್, ಇಲ್ಲಿ ಏನಾದ್ರು ಫ್ಲೈಟ್ ನೋಡ್ತಿದ್ದಾರೆ, ಇವೆಲ್ಲ ಹಳೆ ಮಾಡಲ್ ಫ್ಲೈಟ್ಸು, ಬಿಫೋರ್ 1980s ಫ್ಲೈಟ್ಸು. ಸೊ ರೀಸೆಂಟಾಗಿ ಬಂದಿರೋದು ಯಾವುದಾಗಿರ್ಬೋದು, ಮಿರಾಜ್ ಆಗಿರ್ಬೋದು, ಹಾಕ್ ಆಗಿರ್ಬೋದು, ರಫೇಲ್ ಆಗಿರ್ಬೋದು, ಅವೆಲ್ಲ ನಾವು ಎಚ್ ಎಲ್ ಅವ್ರು ಬಂದು ಲೈಸೆನ್ಸ್ ತೊಗೊಂಡು ಅದನ್ನು ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ. ಸೊ ಇವೆಲ್ಲ ಫಸ್ಟೇ ಇದ್ದಂಥವೇ. ಸೊ ಇನ್ಮೇಲಿಂದ ಬರೋವೆಲ್ಲ ಯಾವುದೂ ಇಲ್ಲಿ ನಿಲ್ಲಿಸಿಲ್ಲ, ಬಟ್ ಅವೆಲ್ಲ ಲೈಸೆನ್ಸ್ ತೊಗೊಂಡು ಮಾಡ್ತಾಯಿದ್ದಾರೆ. ವೈವಿಶ್ ಅದೂ ಎಲ್ಲ ಒಂಚೂರು ಇಟ್ಟಿದ್ರೆ ಚೆನ್ನಾಗಿದ್ದಿರೋದೇನೋ.
ಗೈಸ್ ಇದೇನು ನೋಡ್ತಾ ಇದ್ದೀರಾ, ಇದೇನೇ ಬಂದ್ಬಿಟ್ಟು IJT ಅಂತ, ಇಂಟರ್ಮೀಡಿಯೇಟ್ ಜೆಟ್ ಟ್ರೈನರ್ ಅಂತ ಹೇಳ್ತಾರೆ ಇದನ್ನು. ಸೊ ಗೈಸ್ ಇಲ್ಲೂ ಹಾಕಿದ್ದಾರೆ ನೋಡಿ, ಎಲ್ಲ ಫ್ಲೈಟ್ಸ್ ಮುಂದೆನೂ ಇದೇ ಥರ ನಿಮಗೆ ಇನ್ಫಾರ್ಮೇಷನು ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ನೀವು ಬೇಕಾದ್ರೆ ಓದ್ಕೋಬೋದು. ಬಟ್ ನಾನು ಸ್ವಲ್ಪ ಹೇಳಿದ್ರೆ, ಇದು ಬಂದ್ಬಿಟ್ಟು ಸೂರ್ಯಕಿರಣ್ ಆಕ್ರೋಬ್ಯಾಟಿಕ್ ಥೀಮ್ ಅವ್ರು ಬಂದ್ಬಿಟ್ಟು ಅವ್ರ ಪ್ರಾಕ್ಟೀಸ್ಗೆ ಮತ್ತು ಇದಕ್ಕೆ ಟ್ರೈನಿಂಗ್ಗೆ ಯೂಸ್ ಮಾಡ್ತಾರೆ ಇದನ್ನು. ಸೊ ಗೈಸ್ ಇದೇನು ನೋಡ್ತಾ ಇದ್ದಾರೆ, ಇದು 2001 ಮಾಡೆಲ್ LCA ತೇಜಸ್ಸು, ಅಟಲ್ ಬಿಹಾರಿ ವಾಜಪೇಯಿ ಟೈಮಲ್ಲಿ ಮಾಡಿದ್ದನ್ನು. ಆ್ಯಂಡ್ ಗೈಸ್ ಇವಾಗ ಬಂದಿರೋ Mark II ಗೈಸ್ ಫ್ಯಾಂಟಾಸ್ಟಿಕ್ ಏರ್ಕ್ರಾಫ್ಟ್ ಗೈಸ್. ನಿಜವಾಗ್ಲೂ ರಫೇಲ್ಗೆ ಬಂದ್ಬಿಟ್ಟು ಟಕ್ಕರ್ ಕೊಡುತ್ತೆ. ಆ್ಯಂಡ್ ಇದೇನೇ HALನ ಫ್ಯೂಚರ್ ಮತ್ತು ಇಂಡಿಯನ್ ಏರ್ಫೋರ್ಸಿನ ಫ್ಯೂಚರ್ ಏರ್ಕ್ರಾಫ್ಟು. ಸೊ ಗೈಸ್ ಈ ಫ್ಲೈಟ್ ಏನು ನೋಡ್ತಿದ್ದೀರಾ, ಇದೇನೇ MiG-21 ಬೈಸನ್ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಅಭಿನಂದನ್ ವರ್ತಮಾನ್ ಅವರು ಬಂದು ಪಾಕಿಸ್ತಾನ F-16 ರಾಫ್ಟರ್ ಅಮೇರಿಕನ್ ಮಾಡೆಲ್ನ ಬಂದು ಹೊಡೆದಾಕಿದ್ದು. ಸೊ ಅದು ಇದೇ ಫ್ಲೈಟೇನೆ ನೋಡಿ, ಹಳೆ ಮಾಡಲಿ ಗಾಡಿ ಇದು, ಫ್ಲೈಟ್ ಇದು. ಈ ಫ್ಲೈಟ್ ಇದು ಒಂಥರ ಹೀರೋ ಹೋಂಡಾ ಗಾಡಿನ ತೊಗೊಂಡೋಗಿ ಒಂದು ಸೂಪರ್ ಬೈಕ್ನ ಟಕ್ಕರ್ ಕೊಟ್ಟಂಗೆ ನೋಡಿ, ಏನು ಖಡಕ್ಕಾಗಿದೆ. ಇದು ಆಲ್ಮೋಸ್ಟ್ ರಿಟೈರ್ಮೆಂಟ್ ಸ್ಟೇಜಲ್ಲಿದೆ ಇವಾಗ HALinದ ಮತ್ತು ಏರ್ಫೋರ್ಸಿಂದ. ಸೊ ಗೈಸ್ ಇದೇನು ನೋಡ್ತಾ ಇದ್ದೀರಾ, ಇದೇನೇ ಬಂದ್ಬಿಟ್ಟು HALನ ಸೀಕಿಂಗ್ ಹೆಲಿಕಾಪ್ಟರು. ಸೊ ಗೈಸ್ ಇದು ಸ್ಪೆಷಲಾಗಿ ನೇವಿಗೋಸ್ಕರ ಮಾಡಿರೋ ಏರ್ಕ್ರಾಫ್ಟ್ ಇದು. ಸೊ ನೇವಿ ಶಿಪ್ಪೆಲ್ಲ ಬರುತ್ತಲ್ಲ, ಅದ್ರ ಮೇಲೆ ನಿಂತ್ಕೊತದ್ದು. ಇದು 20-25 ಜನ ಕರ್ಕೊಂಡೋಗೋಷ್ಟು ಕೆಪಾಸಿಟಿ ಇರೋಂಥ ಹೆಲಿಕಾಪ್ಟರ್ ಇದು. ಇದು ನಮ್ಮ HALನ ಹೆಲಿಕಾಪ್ಟರ್ ಡಿವಿಷನಲ್ಲಿ ಬಂದು ನಿರ್ಮಾಣ ಆಗುತ್ತೆ ಹೆಲಿಕಾಪ್ಟರ್. ಆ್ಯಂಡ್ HALಗೆ ತುಂಬ ಸರ್ವಿಸ್ ಕೊಟ್ಟಿದೆ ಈ ಹೆಲಿಕಾಪ್ಟರು. ಸೊ ಗೈಸ್ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು HALನ LCH ಹೆಲಿಕಾಪ್ಟರ್ ಅಂತ, ಲೈಟ್ ಕಾಂಪ್ಯಾಕ್ಟ್ ಹೆಲಿಕಾಪ್ಟರ್ ಅಂತ. ಗೈಸ್ ಇದು ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಹೆಲಿಕಾಪ್ಟರ್ಸ್ ಇದು ಬಂದು HALಗೆ. ಸೊ ಆರ್ಮಿ ಆಫೀಸರ್ಸ್ ಆಗಲಿ, ನೇವಲ್ ಆಫೀಸರ್ ಯಾವುದೇ ಆಗಿರಲಿ, ಒಂದು ರೆಸ್ಕ್ಯೂ ಆಪ್ರೇಷನ್ಗೆ ಇದನ್ನೇ ಫಸ್ಟ್ ತೊಗೊಂಡೋಗೋದು. ನೀವು ನೋಡಿರ್ಬೋದು, ಒಂದ್ಸಲಿ ಕೇದಾರ್ನಾಥಲ್ಲಿ ಬಂದು ಫ್ಲಡ್ ಬಂದಾಗ ಇದೇ ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬಿಟ್ಟು ನಾನ್ ಸ್ಟಾಪ್ ಕೆಲಸ ಮಾಡಿ ಅಲ್ಲಿರೋ ರೆಸ್ಕ್ಯೂ ಆಪ್ರೇಷನ್ಸ್ನ ಬಂದು ಕ್ಯಾರಿ ಔಟ್ ಮಾಡಿದ್ದು. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಹೆಲಿಕಾಪ್ಟರ್ಸ್ ಇನ್ HAL's ಹಿಸ್ಟ್ರಿ. ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ HALಗೆ ಒಳ್ಳೆ ಸಕ್ಸಸ್ ಸಿಕ್ಕಿದೆ ಗೈಸ್. ಐ ಥಿಂಕ್ ಲೈಟ್ ಅಟ್ಯಾಕ್ ಹೆಲಿಕಾಪ್ಟರ್ಗಳು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅಪ್ಯಾಚಿ ಹೆಲಿಕಾಪ್ಟರ್ಗೆ ಟಕ್ಕರ್ ಕೊಡೋಷ್ಟು ಅದು ಐತಿ. ಆ್ಯಂಡ್ ಆಲ್ಸೋ ಗೈಸ್ ಇಲ್ಲಿ ಸುವೆನಿಯರ್ ಶಾಪು ಇದೆ. ಆ್ಯಂಡ್ ಆಲ್ಸೋ ಒಂದು ಕೆಫೆಟೇರಿಯಾ ಟೈಪ್ ಇದೆ. ನಿಮಗೆ ಬಂದ್ಬಿಟ್ಟು ಊಟ ತಿಂಡಿ ಬೇಕಂದರೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ದೋಸೆ ಗೀಸೆ, ಆಮೇಲೆ ಸಮೋಸ ಗಿಮೋಸ, ಜ್ಯೂಸ್ ಎಲ್ಲ ಸಿಕ್ಕೋಗುತ್ತೆ ಇಲ್ಲಿ. ಸೊ ನೀವು ಬಂದು ಏನಾದರೂ ಹೊಟ್ಟೆ ಹಚ್ಕೊಂಡಿದ್ರೆ ಇಲ್ಲಿ ಬಂದು ಊಟ ಮಾಡ್ಕೊ. ಗೈಸ್ ಇಲ್ಲಿ ಫಸ್ಟು ಒಂದು ಕ್ಯೂಟಾಗಿರೋ ಫಿಶ್ ಪಾಂಡ್ ಇತ್ತು. ಐ ಡೋಂಟ್ ಥಿಂಕ್ ಸೊ ಇವಾಗ ಅದು ಎಕ್ಸಿಸ್ಟ್ ಆಗುತ್ತೆ ಅಂತ. ದಿಸ್ ವಾಸ್ ಅ ಫಿಶ್ ಪಾಂಡ್ ಬಿಫೋರ್. ಚೆನ್ನಾಗಿತ್ತು ಫಿಶ್ ಪಾಂಡಲ್ಲಿ. ಡ್ಯೂ ಟು ಮೇಂಟೆನೆನ್ಸ್ ಪ್ರಾಬ್ಲಮ್ ತೆಗೆದ್ಬಿಟ್ಟದೇನೋ. ಸೊ ಗೈಸ್ ಇದೇನು ನೋಡ್ತಿದ್ದಾರೆ, ವೀಡಿಯೋಲಿ ಚಿಕ್ಕದಾಗಿರ್ಬೋದು ಬಟ್ ಸಿಕ್ಕಾಪಟ್ಟೆ ದೊಡ್ಡದಿದೆ ನೋಡಿ. ಆಲ್ಮೋಸ್ಟ್ ಆ ಮರ ಹೈಟ್ ಇದೆ. ಸೊ ಇದೇನೇ PSL ರಾಕೆಟಿನ ಹೆಡ್, ಲೈಫ್ ಸೈಜ್ ಇದು. ಎಷ್ಟು ದೊಡ್ಡದಿದೆ ನೋಡಿ.
ಕ್ಯಾಂಟೀನ್ ಫೆಸಿಲಿಟಿನೂ ಇದೆ. ಇಲ್ಲೇ ಬ್ಯಾಕ್ ಸೈಡ್ ಇದೆ, ಊಟ ತಿಂಡಿ ಎಲ್ಲ ಸಿಗುತ್ತೆ. ನೋಡಿ ಮೇಡಮ್ ಅವ್ರು ಸುರೇಶ್ಕೊಂಡು ಅಯ್ಯೋ ಪಾಪ ಕಣ್ಬಿದ್ಬಿಡ್ತು. ಸಮೋಸ ಮತ್ತು ಟೀ ಕಾಫಿ ಎಲ್ಲ ಸಿಗುತ್ತೆ. ಅಲ್ಲಿ ದೋಸೆನೂ ಸಿಗುತ್ತೆ ನೋಡಿ, ದೋಸೆನೂ ಸಿಗುತ್ತೆ. ಅಲ್ಲಿ ಹಿಂದೆ ಸೊವೆನಿಯರ್ ಶಾಪ್ ಇದೆ, ಅವಾಗಲೂ ಹೇಳ್ದಂಗೆ. ಗೈಸ್ ನಾವು ಬಂದು ಈ ಥರ ಸೊವೆನಿಯರ್ ಅಂಗಡಿ ಮತ್ತು ಒಂದು ಕ್ಯಾಫ್ಟೀರಿಯಾ ಹತ್ರ ಇದ್ದೀವಿ. ಇಲ್ಲೇ ಬಂದ್ಬಿಟ್ಟು ದೊಡ್ಡದಿದೆ ತೋರಿಸ್ದೆ ನಾನು. ಸೊ ಗೈಸ್ ಈ ಒಂದು ಫುಲ್ಲು ಜಾಗ ಏನಿದೆ, ಈ ಆಲ್ಮೋಸ್ಟ್ ಇದನ್ನೆಲ್ಲ ಕಟ್ಟೋದಕ್ಕೆ ಮತ್ತು ಈ ಲ್ಯಾಂಡ್ ಏನಿದೆ ಇದರಲ್ಲಿ ಬಂದ್ಬಿಟ್ಟು ನಮ್ಮ ಮೈಸೂರು ಒಡೆಯವ್ರವ್ರದ್ದು ಅಷ್ಟೇ ಒಂದು ಏನಂತಾರೆ ಒಂದು ಹ್ಯಾಂಡ್ ಇದೆ. ಯಾಕಂದರೆ ಇದು ಇಷ್ಟೂ ಜಾಗನೂ ಬಂದು ಬರೀ 2000 ಚಿಲ್ಲರೆ ಎಕರೆ 2600 ಎಕರೆ ಜಾಗನ HLನ ಮಾಡೋಕ್ಕೋಸ್ಕರ ನಮ್ಮ ಮೈಸೂರು ಒಡೆಯರವರು ಬರೀ ₹1 ಕೊಟ್ಟರು ಗೈಸ್. ಅವಾಗಿನ ಕಾಲದಲ್ಲಿ ಈ ಜಾಗಕ್ಕೆ ರಿಜಿಸ್ಟ್ರೇಷನ್ ಫೀಸೇ ಬಂದು ₹3 ಲಕ್ಷ ಅಂತೆ ಗೈಸ್. ಆ್ಯಂಡ್ ಈ ಗೇವ್ ಇಟ್ ಫಾರ್ ಫ್ರೀ. ಅಂದರೆ ಯೋಚನೆ ಮಾಡಿ ಮಹಾರಾಜರು ಎಷ್ಟು ದೊಡ್ಡ ವಿಶಾಲವಾದ ಮನುಷ್ಯನವರು ಅಂತ. ಸೊ ಈ ಲ್ಯಾಂಡ್ಸ್ಕೇಪ್ ಏನು ನೋಡ್ತಾ ಇದ್ದೀರಾ, ಆ್ಯಂಡ್ ಅಕ್ಕಪಕ್ಕ ಇದು ರೋಡ್ ಇದೆ ಅಲ್ವಾ, ಅಲ್ಲಿ ಆ ಮೇನ್ ರೋಡ್ ಆ ಕಡೆನೇ ಬಂದುಬಿಟ್ಟು ರನ್ವೇನೂ ಇದೆ ಏರ್ಪೋರ್ಟ್ದು. ಸೊ ಅದಷ್ಟು ಜಾಗನೂ ಬಂದು ಒಡೆಯರವರು ಫ್ರೀಯಾಗಿ ಕೊಡಬಾರ್ದು ಅಂತ ಬರೀ ₹1 ಕೊಟ್ಟರು ಗೈಸ್. If you were wondering how HL look like inside the factory, ಹಿಂಗೇನೇ ಇರುತ್ತೆ. ಗೈಸ್ ಎಲ್ಲ ನೋಡ್ಬೋದು ನೀವು, ಲೈನಾಗಿ ಎಂಜಿನ್ಸ್ನ ನಿಲ್ಲಿಸಿದ್ದಾರೆ. ಇದೆಲ್ಲ ಬೇರೆ ಬೇರೆ ಏರ್ಕ್ರಾಫ್ಟ್ಗೆ ಬೇರೆ ಬೇರೆ ಥರ ಯೂಸ್ ಮಾಡ್ತಾರೆ. ಆ್ಯಂಡ್ ಇದನ್ನು ಇಲ್ಲೇ ಬೆಂಗಳೂರಲ್ಲಿ HLದು ಒಂದು ಎಂಜಿನ್ ಡಿವಿಷನ್ ಅಂತ ಇದೆ ಬೆಮೆಲ್ ರೋಡ್ ಹತ್ರ. ಸೊ ಅವರೇನೆ ಇದನ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಎಲ್ಲ HLನ ಎಂಜಿನ್ ಡಿವಿಷನ್ ಅವ್ರದ್ದೇನೆ. ಇಲ್ಲಿ ಫಸ್ಟ್ ಫ್ಲೋರಿಗೆ ಬಂದರೆ ನಿಮಗೆ ಏರ್ಕ್ರಾಫ್ಟ್ ಸ್ಟಿಮ್ಯುಲೇಷನ್ ಇದೆ. ಸೊ ಬೇಕಾದರೆ ನೀವು ಸ್ಟಿಮ್ಯುಲೇಷನ್ ಕೂಡ ಮಾಡ್ಬೋದು. ಸೊ ನನಗೆ ಕೇಳಿದ್ರೆ ಬೆಸ್ಟ್ ಅಂದರೆ ಬೇಸಿಕ್ ಸ್ಟಿಮ್ಯುಲೇಟರ್ದಿಂದ ಮಾನಿಟರ್ ಸ್ಟಿಮ್ಯುಲೇಟರ್ ಅಂತಿದೆ, ಅದನ್ನು ಆಡಿ ನೋಡಿ. ನಾನು ಆಡ್ತಾಯಿಲ್ಲ, ಅಲ್ಲಿ ಇದೆಲ್ಲ ಮಾಡಿದ್ದೀನಿ ನಾನು ಒಂದು 2 ಸತಿ. ಏನೋ ಫಸ್ಟ್ ಟೈಮ್ ಬಂದಿದ್ದೀನಿ ಬಟ್ ಬೇರೆ ಕಡೆ ಮಾಡಿದ್ದೀನಿ. ಸೊ ಬೇಸಿಕ್ಕಿಂತ ನೀವು ಬಂದ್ಬಿಟ್ಟು ಮಾನಿಟರ್ ಸ್ಟಿಮ್ಯುಲೇಟರ್ ಅಂತ ಇದೆ, ಅದನ್ನು ಆಡಿ. ಅದಕ್ಕೆ ಅದೇ ಚೆನ್ನಾಗಿದೆ, ತೋರಿಸ್ತೀನಿ. ಅಲ್ಲಿದೆಲ್ಲ ಆ ಕಡೆ ರೂಮ್ ಮಾನಿಟರ್ ಸ್ಟಿಮ್ಯುಲೇಟರ್ ಅಂತ, ಅದನ್ನು ಆಡಿ. ಇದು ಬೇಸಿಕ್ ಬಂದ್ಬಿಟ್ಟು ಅಷ್ಟೊಂದೇನು ಚೆನ್ನಾಗಿಲ್ಲ, ಅದು ಚೆನ್ನಾಗಿದೆ. ಸೊ ಗೈಸ್ ಎಂಟ್ರಾಗಿದ್ದ ತಕ್ಷಣ ಇದೊಂದು ರೂಮ್ ಇದೆ. ಇಲ್ಲಿ ಆಲ್ಮೋಸ್ಟ್ ಫುಲ್ HL ಹಿಸ್ಟ್ರಿನೇ ಕೊಟ್ಟಿರ್ತಾರೆ. ನೀವು ಒಂದೊಂದಾಗಿ ಬಂದು ಓದ್ಕೋಬೋದು. ನಾನು ಒಂದೊಂದಾಗಿ ಹೋದರೆ ನಿಮಗೆ ವೀಡಿಯೋ ತುಂಬ ದೊಡ್ಡದಾಗುತ್ತೆ, ಆಮೇಲೆ ನೀವು ಬಗೋ ಹೋಗ್ತೀರ. ಸೊ ನಾನು ಇಲ್ಲಂಗೆ ಹೊರಗಡೆ ನೋಡಿದ್ರೆ ಹಾಕಿದ್ದಾರೆ ಸೆಟ್ ವಾಲ್ಚಂದ್ ಹಿರಾಚಂದ್ ಅವ್ರದ್ದು. ಸೊ ಇವರು ಒಬ್ಬರು ಗುಜರಾತಿ ಅಲ್ಲ ಮರಾಠಿ ಫ್ಯಾಮಿಲಿಯಿಂದ ಹುಟ್ಟಿರ್ತಾರೆ. ಸೊ ಅವಾಗ ಹೇಳ್ದಂಗೆ ಏನೇ ಆ್ಯಂಡ್ ಸುಮಾರು ಇದೆ ಇಲ್ಲಿ. ಸೊ ಈ ವಾಲ್ ಒಳಗಡೆ ಬಂದು ನೀವು ನೋಡ್ಕೋಬೋದು. ಸೊ ಇದು ಯಾವ ಥರ ಅಂದರೆ ಹಿಂಗೆ ಎಂಟ್ರಾಗಿದ್ದ ತಕ್ಷಣ ನೀವು ಇಯರ್ ವೈಸ್ ನೀವು ನೋಡ್ಕೊಂಡು ಹೋಗ್ತೀರಾ. ಸೊ ರೈಟ್ ರೌಂಡ್ ಇರ್ತದೆ. ಐ ಥಿಂಕ್ ದಿಸ್ ಇಸ್ ಅ ಗುಡ್ ಸೆಕ್ಷನ್, ನೀವು ಬಂದು ನೋಡಬೇಕಿದೆನ. ನೋಡಿ 2090s 2000s ಹೆಂಗಿತ್ತು, ಹಾಲ್ ಆಫ್ ಫೇಮು ಎಲ್ಲ ಇದೆ. 2000s ಆ್ಯಂಡ್ ಟು ಬಿ ಕಂಟಿನ್ಯೂಡ್ ಅಂತಲೂ ಇದೆ. ಆ್ಯಂಡ್ ಅದರಲ್ಲಿ ಆ ವರ್ಷಕ್ಕೆ ಹೆಂಗಿತ್ತು ಆ್ಯಂಡ್ ಫೋಟೋಗ್ರಾಫ್ಸ್ ಅಟ್ಯಾಚ್ ಮಾಡಿದ್ದಾರೆ. ಐ ಥಿಂಕ್ ಇದೆಲ್ಲ ಮೈ ನೋಡ್ತದೆ ಜುಮ್ಮನ್ ಎತ್ತೀವಲ್ಲ, ನೋಡ್ತಾ ಇದ್ದಾರೆ ಸುಮಾರು ಫೋಟೋಗ್ರಾಫ್ಸ್ ಅಟ್ಯಾಚ್ ಮಾಡಿದ್ದಾರೆ. ಸೊ
ಇದು ಈ ಹಾಲ್ ಆಫ್ ಫೇಮ್ ಒಳಗಡೆ ಬನ್ನಿ, ಡೆಫಿನೆಟ್ಲಿ ಹಾಲ್ ಒಳಗಡೆ ಬನ್ನಿ, ನೀವು ಎಚ್ ಎಲ್ ಬಗ್ಗೆ ಏನೇನು ಗೊತ್ತಾಗ್ಬಾರ್ದು ಎಲ್ಲ ಗೊತ್ತಾಗೋಗುತ್ತೆ. ಸೊ ಗೈಸ್ ನಾನು ಅವಾಗ ಹೇಳಿದೆ 1940 ಸ್ಟಾರ್ಟ್ ಆಗುತ್ತೆ ಎಚ್ ಎಲ್ ಫ್ಯಾಕ್ಟ್ರಿ. ನೋಡಿ ಇಷ್ಟು ಜಾಗ ಒಂದು ಮೈಸೂರು ಮಹಾರಾಜ್ ನೋಡಿ ಇಲ್ಲಿ ಕಟ್ತಾ ಇದ್ದಾರೆ, ಫ್ಯಾಕ್ಟ್ರಿ ಕಟ್ತಾ ಇದ್ದಾರೆ. ಹಾಂ ನೋಡಿ ಇಲ್ಲಿ ಬೆಲ್ಲಂಡೂರು ಲೇಕು ಇದೆ. ಸೊ ಇದು ಬಂದ್ಬಿಟ್ಟು ಫ್ಯಾಕ್ಟ್ರಿ ಕಟ್ತಾ ಇರೋದು. ಆ್ಯಂಡ್ ಇದು ಇಷ್ಟು ದೊಡ್ಡ ಜಾಗ 2600 ಎಕರೆ ಜಾಗ ಮೈಸೂರು ಮಹಾರಾಜರು ಗೊತ್ತಿರದೇ ಇರೋರಿಗೆ ಫ್ರೀಯಾಗಿ ಕೊಡಬಾರ್ದು ಅಂತ ₹1 ಕೊಡ್ತಾರೆ ಗೈಸ್. ನೋಡಿ ಅವಾಗ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಅಂತ ಸ್ಟಾರ್ಟ್ ಮಾಡಿದ್ದು 1942 ಆಮೇಲೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ 1960 ಆಗುತ್ತೆ. ನೋಡಿ ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗು ಸ್ಟಾರ್ಟ್ ಆಗಿದ್ದು. ಆಲ್ಮೋಸ್ಟ್ ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಗೈಸಲ್ಲಿ. ನೋಡಿ ಗೈಸ್ ಹೇಳಿದಾರ ಮೈಸೂರು ಮಹಾರಾಜರು ಅವರೇ ಜಾಗ ಕೊಟ್ಟಿದ್ದು, ಅವರು ಇದ್ದಾರೆ ಅನ್ನೋರು. ಗೈಸ್ ಈ ಫೋಟೋಗ್ರಾಫ್ ಏನು ನೋಡ್ತಾ ಇದ್ದೀರಾ ಗೈಸ್, ಲೆಜೆಂಡರಿ ಫೋಟೋಗ್ರಾಫ್ ಗೈಸ್. ಇದ್ರಲ್ಲಿ ನೋಡಿ ಒಡೆಯರ್ ಇದ್ದಾರೆ, ವಿಶ್ವೇಶ್ವರಯ್ಯ ಅವರು ಇದ್ದಾರೆ ಗೈಸ್. ಓ ಮೈ ಗಾಡ್ ಗೈಸ್ ಐ ವುಡ್ ಡೆಫಿನೆಟ್ಲಿ ರೆಕಮೆಂಡ್ ಒಂದ್ಸಲಿ ಫ್ಯಾಮಿಲಿ ಜೊತೆ ಬನ್ನಿ, ಇಂಡಿಯಾದ ರಿಚ್ ಹಿಸ್ಟ್ರಿ ತಿಳ್ಕೊಂಡು ಹೋಗಿ ಗೈಸ್. ನಿಜವಾಗ್ಲೂ ವರ್ತ್ ಬಂದರೆ ಗೈಸ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಿಂದ ಕಲರ್ ಫೋಟೋಸ್ ಕಾಲಕ್ಕೆ ಬಂದಾಯಿತು. ನೋಡಿ ನೋಡ್ಬೋದು ನೀವು ಎಚ್ ಎಲ್ ಯಾವ ಥರ ಬೆಳೆದು ನಿಂತಿದೆ ಅಂತ. ಫ್ರಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಿಂದ ನಾನು ಸ್ಟಾರ್ಟ್ ಮಾಡಿದೆ ಅಲ್ಲಿ 1940 ಆ್ಯಂಡ್ ದಿಸ್ ಇಸ್ 2001 ಆ್ಯಂಡ್ ಬಿಯಾಂಡ್. ನೋಡಿ ಎಂತೆಂಥ ದೊಡ್ಡ ವ್ಯಕ್ತಿಗಳು, ಮನಮೋಹನ್ ಸಿಂಗ್ ಅವರಿದ್ದಾರೆ, ಅಬ್ದುಲ್ ಕಲಾಂ ಸರ್ ಅವರೇ, ಡಾಕ್ಟರ್ KR ತ್ಯಾಗಿ ಅವರಿದ್ದಾರೆ. ನೋಡಿ ಅವರೆಲ್ಲ ಇಂಡಿಯಾಗೆ ಸಿಕ್ಕಾಪಟ್ಟೆ ಹೆಸರು ಮಾಡಿದಂಥ ಒಂದು ಜನ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಿಂದ ಕಲರ್ ಕಾಲಘಟ್ಟವರೆಗೂ ನಾವು ಬಂದಾಯಿತು. ಆ್ಯಂಡ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸಾಹೇಬರು ಇದ್ದಾರೆ ನೋಡಿ. ಅವರೇ ಬಂದ್ಬಿಟ್ಟು ಐ ಥಿಂಕ್ ಇದು ALHದ ಏನೋ ಸೀನ್ ಮಾಡ್ತಾರೆ. ಆ್ಯಂಡ್ ವಾಸ್ ದೇರ್ ಇನ್ ಏರ್ಕ್ರಾಫ್ಟ್ ಡಿವಿಷನ್ ಆಲ್ಸೋ. ಇದು LC ತೇಜಸ್ ಡಿವಿಷನ್ ಅಂದ್ಕೊತೀನಿ. ನೋಡಿ ಮೋದಿ ಅವರು ಬಂದು ಇದನ್ನು ಲೆಗಸಿನ ಕಂಟಿನ್ಯೂ ಮಾಡಿಸಿದ್ದಾರೆ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶ್ರೀ ಜವಾಹರ್ಲಾಲ್ ನೆಹರು. ಏರ್ಕ್ರಾಫ್ಟ್ ಮೇಕಿಂಗು HAL ಬಂದ್ಬಿಟ್ಟು ಸ್ಪೋರ್ಟ್ಸಲ್ಲೂ ಬಂದು ತುಂಬ ಹೆಸರಿದೆ. ನೋಡಿ ಇವ್ರು ಬಂದು ಬಾಸ್ಕೆಟ್ಬಾಲ್ ಪ್ಲೇಯರ್ ಆ್ಯಂಡ್ ಅವ್ರು ಬಂದು ಹಾಕಿ ಪ್ಲೇಯರ್. ಐ ಥಿಂಕ್ ಈಸ್ ವರ್ಲ್ಡ್ ಕಪ್ ರೆಪ್ರೆಸೆಂಟೇಟ್ ಮಾಡಿದ್ದಾರೆ ಅಲ್ಲಿ. ಸ್ಪೋರ್ಟ್ಸಲ್ಲೂ ಒಳ್ಳೆ ಕೈ ಇಟ್ಟಿದ್ದಾರೆ ಇಂಡಿಯಾ HAL. ಸೊ ಗೈಸ್ ನೋಡಿದ್ರಲ್ಲ, ಇದೇನೇ ಬಂದು ನಮ್ಮ HAL ಮ್ಯೂಸಿಯಂ, HALನ ಹಿಸ್ಟ್ರಿ, HALನ ಮಿಸ್ಟ್ರಿ ಎಲ್ಲನೂ ಹಾಕಿ ತೋರಿಸ್ಬಿಟ್ಟಿದ್ದೀನಿ ಗೈಸ್. ಇದರಲ್ಲಿ ನಾನು ಇನ್ ಡೆಪ್ತು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನ್ನ ಕೈಲಿ ಜಾಸ್ತಿ ಆಗಿಲ್ಲ, ಬಿಕಾಸ್ ಎಲ್ಲ ಹೇಳ್ಕೊಂಡು ಹೋದೆ ಅಂದರೆ ಇವತ್ತೆಲ್ಲ ನಾನು ಇಲ್ಲೇ ನಿಂತ್ಕೋಬೇಕಾಗುತ್ತೆ ಆ್ಯಂಡ್ ವೀಡಿಯೋ ತುಂಬ ಉದ್ದಾಗೋಗುತ್ತೆ. ಸೊ ಆದಷ್ಟು ನಿಮ್ಗೆ ಒಂಚೂರು ಗ್ಲಿಮ್ಸ್ ತೋರಿಸಿದ್ದೀನಿ. ಐ ನೋ ಸುಮಾರು ಜನ ವೀಡಿಯೋ ಮಾಡಿದ್ದಾರೆ, ಬಟ್ ಐ ಟೇಕ್ ಅ ಲಾಟ್ ಆಫ್ ಪ್ರೈಡ್ ವೆನ್ ಐಮ್ ಡೂಯಿಂಗ್ ದಿಸ್ ವೀಡಿಯೋ, ಬಿಕಾಸ್ ನಿಮ್ಗೆಲ್ಲರೂ ಗೊತ್ತಿರ್ಬೋದು ನಮ್ಮ ತಂದೆಯವರು ಬಂದ್ಬಿಟ್ಟು HALಲ್ಲೇ ಕೆಲಸ ಮಾಡ್ತಾರೆ. ಆ್ಯಂಡ್ ಐ ಫೀಲ್ ಎವ್ರಿ ಟೈಮ್ HALಗೆ ಬಂದ್ಬಿಟ್ಟು ಆ ಒಂದು ರೆಕಗ್ನೈಸೇಷನ್ ಸಿಗೋದಿಲ್ಲ. ಎಲ್ಲ ಮಾಡೋ ಕೆಲಸದೆಲ್ಲ ಒಂದು ರೆಕಗ್ನೈಸೇಷನ್ ಸಿಗೋದಿಲ್ಲ. ಇವಾಗ ರೀಸೆಂಟಾಗಿ ನೋಡ್ಬೋದು ನೀವು ISR ಅವ್ರು ಬಂದ್ಬಿಟ್ಟು ಲಾಂಚ್ ವೆಹಿಕಲ್ ಎಲ್ಲ ಚಂದ್ರಯಾನ್ ಪ್ರಾಜೆಕ್ಟ್ ಎಲ್ಲ ಮಾಡಿದ್ರು. ಬಟ್ ಅದ್ರಲ್ಲಿ ಸುಮಾರು ಕೆಲಸ ಔಟ್ರ್ ಶೆಲ್ಲದೆಲ್ಲ ನಮ್ಮ HAL ಅವರೇ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ರೆಕಗ್ನೈಸೇಷನ್ ಅಷ್ಟೊಂದು ಬಂದಿಲ್ಲ. ಎಲ್ಲರೂ ಬಂದ್ಬಿಟ್ಟು ಇಸ್ರೋಗೆ ಕಂಗ್ರ್ಯಾಚುಲೇಷನ್ ಮಾಡಿದ್ರು. ಬಟ್ ನಾನೇ ಹೇಳ್ತೀನಿ ಅಂದರೆ, ಮನೆ ಇದ್ದರೆ ತಾನೇ ಒಳಗಡೆ ಇರೋಕ್ಕಾಗೋದು. ಮನೆಯೇ ಇಲ್ಲ ಅಂದರೆ ಯಾವುದ್ರೊಳಗಡೆ ಇರ್ತೀರಾ? ಸೊ ಐ ಫೀಲ್ ಎಲ್ಲೋ ಒಂದು ಕಡೆ HALಗೆ ಬಂದ್ಬಿಟ್ಟು ಒಂಚೂರು ಸಿಗಬೇಕಾಗಿರೋ ರೆಕಗ್ನೈಸೇಷನ್ ಅವಾಗಿಂದನೂ ಸರಿ ಇವಾಗವರೆಗೂ ಸರಿ ಸಿಕ್ಕಿಲ್ಲ. ಆ್ಯಂಡ್ ದಟ್ ಈಸ್ ಪ್ರಿಟಿ ಮಚ್ ಇಟ್ ಗೈಸ್. ಸೊ ಗೈಸ್ ನೀವು ಇಲ್ಲಿಗೆ ಬರಬೇಕಂದ್ರೆ ಗೂಗಲಲ್ಲಿ ನೀವು HAL ಏರೋಸ್ಪೇಸ್ ಮ್ಯೂಸಿಯಂ ಅಂತ ಹಾಕಿದ್ರೆ ಸಾಕು, ಗೂಗಲ್ ಮ್ಯಾಪ್ಸ್ ನಿಮ್ಗೆ ಕರ್ಕೊಂಡ್ಬಿಡುತ್ತೆ. ಬೈ ಚಾನ್ಸ್ ನಿಮಗೆ ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು, ನೀವು ಆ ಲೊಕೇಶನ್ ಯೂಸ್ ಮಾಡ್ಕೊಂಡು ನೀವು ಬರ್ಬೋದು. ಆ್ಯಂಡ್ ಇಲ್ಲಿ ತನಕ ವೀಡಿಯೋ ನೋಡಿದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಿ. ಆ್ಯಂಡ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಆ್ಯಂಡ್ ಇದೇ ಥರ ಒಳ್ಳೆ ಜಾಗ ಕರ್ಕೊಂಡೋಗಿ ತೋರಿಸ್ತಾ ಇರ್ತೀನಿ ನಾನು ನಿಮಗೆ. ಆ್ಯಂಡ್ ಐ ವಿಲ್ ಮೀಟ್ ಯು ಗೈಸ್ ಇನ್ ಅನದರ್ ವೀಡಿಯೋ. ಅಲ್ಲಿ ತನಕ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಕಲಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.